ಸಂಬಳಕ್ಕಾಗಿ ಸಚಿವರ ಮುಂದೆ ಮಹಿಳೆ ಕಣ್ಣೀರು ಹಾಕಿರ್ತಕ್ಕಂಥ ಘಟನೆ ನಡೆದಿದೆ. ತಮ್ಮ ತಿಂಗಳ ಸಂಬಳಕ್ಕೋಸ್ಕರ ಸಚಿವರ ಮುಂದೆ, ದರ್ಶನಾಪುರ ಅವರ ಮುಂದೆ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಸಚಿವೆ ದರ್ಶನಾಪುರ ಅವರ ಮುಂದೆ ಮಹಿಳೆ ಗೋಳಾಟ. ಗ್ರಾಮ ಸ್ವಚ್ಛತಾ ವಾಹನದ ಚಾಲಕಿ ಅನುರಾಧ ಕಣ್ಣೀರು ಹಾಕಿದ್ದಾರೆ. ಪಾಪ ಅವ್ರೇನು ಬೇರೆ ಏನು ಕೇಳ್ತಾ ಇಲ್ಲ, ಅವ್ರು ಕೆಲಸ ಮಾಡಿರೋ ಸಂಬಳ ಕೇಳ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಹಾಗೂ ತ್ರಿಶಕ್ತಿ ಸಂಘದ ಸದಸ್ಯರು ಕೂಡ ಪ್ರಶಸ್ತಿ ಪತ್ರವನ್ನು ನೋಡಿ, ಮತ್ತೊಂದು ಕಡೆ ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ 3 ತಿಂಗಳಿನಿಂದ ಸಂಬಳ ಆಗಿಲ್ಲ. ಅವರು ಕೂಡ ಸಂಬಳ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯುವಂತಹ ಸಿಬ್ಬಂದಿ ಇಲ್ಲಿ. ಆ ಕಡಿಮೆ ಸಂಬಳವೂ ಕೂಡ ಸಿಗ್ತಾ ಇಲ್ಲ. ಹಸಿದವರ ಹೊಟ್ಟೆ ತುಂಬಿಸುವವರು ಇಂದಿರಾ ಕ್ಯಾಂಟೀನ್ ಅವರು, ಅವರಿಗೆ ಸಂಬಳ ಇಲ್ಲ. ಸಂಬಳವಾಗದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ ಬೀದರ್ನಲ್ಲಿ. ರಹೀಂ ಖಾನ್ ಅವರು ಜಿಲ್ಲೆಯಲ್ಲಿ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ. ನಿಜಕ್ಕೂ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಂಥ ಸಿಬ್ಬಂದಿಗಳು ಉಪವಾಸಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿಂದ ಅಂದರೆ ಜನವರಿಯಿಂದ ಇಲ್ಲಿವರೆಗೆ ಅವ್ರ ಸಂಬಳ ಆಗಿಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬೀದರ್ ನಗರದ ಇಲ್ಲದಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಏನು ಫುಡ್ ತಯಾರು ಮಾಡಿ, ಆಹಾರ ತಯಾರು ಮಾಡಿ, ಟಿಫಿನ್ ತಯಾರು ಮಾಡಿ ಕಳಿಸ್ತಾರೆ ಅಡುಗೆ ಮಾಡೋರು. ಟೋಟಲಿ ಅಡುಗೆ ಮಾಡೋರು ಸೇರಿದಂತೆ ಇಂದಿರಾ ಕ್ಯಾಂಟೀನಲ್ಲಿ ಜನರಿಗೆ ಏನು ಊಟ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಕೂಡ ಸಂಬಳ ಆಗಿಲ್ಲ. ನೋಡ್ಬೋದು, ನಾವು ಒಳಗಡೆ ಇದ್ದೀವಿ. ಇಲ್ಲಿ ಪ್ರತಿದಿನ ಇಲ್ಲಿ ಅಡುಗೆ ತಯಾರಾಗ್ತದೆ. ಅದ್ರ ಕಳೆದ ಜನವರಿಯಿಂದ ಏಪ್ರಿಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದ್ರ ಟೋಟಲಿ ಸಂಬಳ ಆಗಿಲ್ಲ. ಹಾಗಾದ್ರೆ ನಾವು ಹ್ಯಾಂಗೆ ಬದುಕಬೇಕು? ಮತ್ತು ಸಂಬಳ ಕೂಡ ಕಳೆದ 10-12 ವರ್ಷ ನಾವು ಕೆಲಸ ಮಾಡ್ತಾಯಿದ್ದೀವಿ, ಸಂಬಳ ಕೂಡ ಏರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳೇ ಇದ್ದಾರೆ. ಏನು ರೀ, ಎಷ್ಟು ತಿಂಗಳಿಗೆ ಸಂಬಳ ಆಗಿಲ್ಲ ನಿಮಗೆ? ಪಗಾರ ಯಾವಾಗಿಂದ ಆಗಿಲ್ಲ? ಡಿಸೆಂಬರ್ ತನಕ ಆಗ್ಯದ ರೀ ಸರ್. ಡಿಸೆಂಬರ್ ಹಿಡಿದು ಆಗಿಲ್ಲ ರೀ ಸರ್. ಏನಂತಾರೆ ಕೇಳು? ಏನೋ ಮಾಡ್ತೆ ಅಂದ್ರೆ ಸರ್. ಅಂದರೆ ಟೋಟಲಿ ತಿಂಗಳ ಆಗ್ಲತ್ತೆ ಇಲ್ಲ ರೀ ಸ್ಯಾಲ್ರಿ? ಪ್ರತಿ ತಿಂಗಳಿಗೆ ನಿಮ್ಗೇನು 1 ತಾರೀಕಿಗೆ ಸ್ಯಾಲ್ರಿ ಬರ್ಬೇಕು, 5 ತಾರೀಕಿಗೆ ಅವ್ರು ಬರ್ತಾ ಇದೆಯಲ್ಲ? ಇಲ್ಲ ರೀ ಸರ್, ಹಂಗೆ ಬರಲ್ಲ. ಏನು ಹೇಳತ್ತಾರೆ ಕೇಳು? ಮಾಡ್ತೆ ಅಂತಾರೆ ಸರ್, ಕೊಡ್ತೇನೆ ಅಂತಾರೆ. ಈಗ ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ? ಸಂಬಳ ಕೂಡ ಕಮ್ಮಿ ಇದೆ, ಒಟ್ಟು ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತೀವಿ? 7 ವರ್ಷ ಹಿಡಿದು ಮಾಡ್ತೇವೆ ರೀ ಸರ್. ಎಷ್ಟು ಸರ್? 15,000 ಅದ ರೀ. ಹೆಚ್ಚಿಗೆ ಮಾಡಿಲ್ಲ? ಇಲ್ಲ ರೀ ಸರ್. ಏನು ರೀ, ತಿಂಗಳ ಆಗ್ಲತ್ತು ಸ್ಯಾಲ್ರಿ? ಇಲ್ಲ ರೀ ಸರ್, 3 ತಿಂಗಳಾಯ್ತು ಗ್ಯಾಪ್. ನಾವು ಹೊಸ ಜಾಯ್ನಿಂಗ್ ಆಗಿದ್ದೆವು. ಈಗ ನಿಮ್ದು ಎಷ್ಟು ತಿಂಗಳೈತಿಲ್ಲ? ನಮ್ದು 1 ತಿಂಗಳಾಯ್ತು ರೀ, ಇನ್ನೂ ಆಗಿಲ್ಲ. ಸೊ ಇದು ಸಿಬ್ಬಂದಿಗಳದೊಂದು ನೋವು ಅಂತ ಹೇಳ್ಬೋದು. ಟೋಟಲಿ 3 ತಿಂಗಳು 4 ತಿಂಗಳಾದ್ರೆ ಸಂಬಳ ಆಗ್ತಾ ಇಲ್ಲ. ಮೇಲ್ ಕೇಳಿದ್ರೆ ಅವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಹಸಿದವರ ಹೊಟ್ಟೆ ತುಂಬಿಸ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿರ್ಬೋದು, ಅವ್ರದ್ದು ಯಾರ್ದು ಕೂಡ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ. ಹೀಗಾಗಿ ಇದು ಹೇಳಿ ಕೇಳಿ ಪೌರಾಳಿಕ ಸಚಿವರ ತವರವರು ಇಂದಿರಾ ಕ್ಯಾಂಟೀನೆಲ್ಲ ಪೌರಾಳಿಕ ಇಲಾಖೆಗೆ ಬರ್ತಾವೆ. ಸಚಿವರಾದ್ರೆ ಇದು ನೋಡಲೇಬೇಕು, ಇವರಿಗೆ ಸರಿಯಾಗಿ ಸಮಯಕ್ಕೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಲೇಬೇಕು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕ್. ಸಂಬಳಕ್ಕಾಗಿ ಸಚಿವರ ಮುಂದೆ ಮಹಿಳೆ ಕಣ್ಣೀರು ಹಾಕಿರ್ತಕ್ಕಂಥ ಘಟನೆ ನಡೆದಿದೆ. ತಮ್ಮ ತಿಂಗಳ ಸಂಬಳಕ್ಕೋಸ್ಕರ ಸಚಿವರ ಮುಂದೆ, ದರ್ಶನಾಪುರ ಅವರ ಮುಂದೆ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಸಚಿವೆ ದರ್ಶನಾಪುರ ಅವರ ಮುಂದೆ ಮಹಿಳೆ ಗೋಳಾಟ. ಗ್ರಾಮ ಸ್ವಚ್ಛತಾ ವಾಹನದ ಚಾಲಕಿ ಅನುರಾಧ ಕಣ್ಣೀರು ಹಾಕಿದ್ದಾರೆ. ಪಾಪ ಅವ್ರೇನು ಬೇರೆ ಏನು ಕೇಳ್ತಾ ಇಲ್ಲ, ಅವ್ರು ಕೆಲಸ ಮಾಡಿರೋ ಸಂಬಳ ಕೇಳ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಹಾಗೂ ತ್ರಿಶಕ್ತಿ ಸಂಘದ ಸದಸ್ಯರು ಕೂಡ ಪ್ರಶಸ್ತಿ ಪತ್ರವನ್ನು ಅಭಿನಂದನೆ
ಸಾಕು ಸರ್. ಎಲ್ಲರಿಗೂ ಉತ್ತಮವಾದ ನೋಡಿ, ಮತ್ತೊಂದು ಕಡೆ ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ 3 ತಿಂಗಳಿನಿಂದ ಸಂಬಳ ಆಗಿಲ್ಲ. ಅವರು ಕೂಡ ಸಂಬಳ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯುವಂಥ ಸಿಬ್ಬಂದಿ ಇಲ್ಲಿ. ಆ ಕಡಿಮೆ ಸಂಬಳವೂ ಕೂಡ ಸಿಗ್ತಾ ಇಲ್ಲ. ಹಸಿದವರ ಹೊಟ್ಟೆ ತುಂಬಿಸುವವರು ಇಂದಿರಾ ಕ್ಯಾಂಟೀನ್ ಅವರು, ಅವರಿಗೆ ಸಂಬಳ ಇಲ್ಲ. ಸಂಬಳವಾಗದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ ಬೀದರ್ನಲ್ಲಿ. ರಹೀಂ ಖಾನ್ ಅವರು ಜಿಲ್ಲೆಯಲ್ಲಿ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ನಿಜಕ್ಕೂ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಂಥ ಸಿಬ್ಬಂದಿಗಳು ಉಪವಾಸಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿಂದ ಅಂದರೆ ಜನವರಿಯಿಂದ ಇಲ್ಲಿವರೆಗೆ ಅವ್ರ ಸಂಬಳ ಆಗಿಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ. ಏನು ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬೀದರ್ ನಗರದ ಇಲ್ಲದಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಏನು ಫುಡ್ ತಯಾರು ಮಾಡಿ, ಆಹಾರ ತಯಾರು ಮಾಡಿ, ಟಿಫಿನ್ ತಯಾರು ಮಾಡಿ ಏನು ಕಳಿಸ್ತಾರೆ ಅಡುಗೆ ಮಾಡೋರು. ಟೋಟಲಿ ಅಡುಗೆ ಮಾಡೋರು ಸೇರಿದಂತೆ ಇಂದಿರಾ ಕ್ಯಾಂಟೀನಲ್ಲಿ ಜನರಿಗೆ ಏನು ಊಟ ಕೊಡ್ತಾರೆ. ಆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಕೂಡ ಸಂಬಳ ಆಗಿಲ್ಲ. ನೋಡ್ಬೋದು, ನಾವು ಒಳಗಡೆ ಇದ್ದೀವಿ. ಇಲ್ಲಿ ಪ್ರತಿದಿನ ಇಲ್ಲಿ ಅಡುಗೆ ತಯಾರಾಗ್ತದೆ. ಅದ್ರ ಕಳೆದ ಜನವರಿಯಿಂದ ಏಪ್ರಿಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದ್ರ ಟೋಟಲಿ ಸಂಬಳ ಆಗಿಲ್ಲ. ಹಾಗಾದ್ರೆ ನಾವು ಹ್ಯಾಂಗೆ ಬದುಕಬೇಕು? ಮತ್ತು ಸಂಬಳ ಕೂಡ ಕಳೆದ 10-12 ವರ್ಷ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಂಬಳ ಕೂಡ ಏರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳೇ ಇದ್ದಾರೆ. ಏನು ರೀ, ಎಷ್ಟು ತಿಂಗಳಿಗೆ ಸಂಬಳ ಆಗಿಲ್ಲ ನಿಮಗೆ? ಪಗಾರ ಯಾವಾಗಿಂದ ಆಗಿಲ್ಲ? ಡಿಸೆಂಬರ್ ತನಕ ಆಗ್ಯದ ರೀ ಸರ್. ಡಿಸೆಂಬರ್ ಹಿಡಿದು ಆಗಿಲ್ಲ ರೀ ಸರ್. ಏನಂತಾರೆ ಕೇಳು? ಏನೋ ಮಾಡ್ತೆ ಅಂದ್ರೆ ಸರ್. ಅಂದರೆ ಟೋಟಲಿ ತಿಂಗಳ ಆಗ್ಲತ್ತೆ ಇಲ್ಲ ರೀ ಸ್ಯಾಲ್ರಿ? ಪ್ರತಿ ತಿಂಗಳಿಗೆ ನಿಮ್ಗೇನು 1 ತಾರೀಕಿಗೆ ಸ್ಯಾಲ್ರಿ ಬರ್ಬೇಕು, 5 ತಾರೀಕಿಗೆ ಅವ್ರು ಬರ್ತಾ ಇದೆಯಲ್ಲ? ಇಲ್ಲ ರೀ ಸರ್, ಹಂಗೆ ಬರಲ್ಲ ರೀ. ಏನು ಹೇಳತ್ತಾರೆ ಕೇಳು? ಮಾಡ್ತೆ ಅಂತಾರೆ ಸರ್, ಕೊಡ್ತೇನೆ ಅಂತಾರೆ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸಂಬಳ ಕೂಡ ಕಮ್ಮಿ ಇದೆ, ಒಟ್ಟು ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತೀವಿ? 7 ವರ್ಷ ಹಿಡಿದು ಮಾಡ್ತೇವೆ ರೀ ಸರ್. ಎಷ್ಟು ಸರ್? 15,000 ಅದ ರೀ. ಹೆಚ್ಚಿಗೆ ಮಾಡಿಲ್ಲ? ಇಲ್ಲ ರೀ ಸರ್. ಏನು ರೀ, ತಿಂಗಳ ಆಗ್ಲತ್ತ ಸ್ಯಾಲ್ರಿ? ಇಲ್ಲ ರೀ ಸರ್, 3 ತಿಂಗಳಾಯ್ತು ಗ್ಯಾಪ್ ನಾವು ಹೊಸ ಜಾಯ್ನಿಂಗ್ ಆಗಿದ್ದೆವು. ಈಗ ನಿಮ್ದು ಎಷ್ಟು ತಿಂಗಳೈತಿಲ್ಲ? ನಮ್ಮದು 1 ತಿಂಗಳಾಯ್ತು ರೀ, ಇನ್ನೂ ಆಗಿಲ್ಲ. ಸೊ ಇದು ಸಿಬ್ಬಂದಿಗಳದೊಂದು ನೋವು ಅಂತ ಹೇಳ್ಬೋದು. ಟೋಟಲಿ 3 ತಿಂಗಳು 4 ತಿಂಗಳಾದ್ರೆ ಸಂಬಳ ಆಗ್ತಾ ಇಲ್ಲ. ಮೇಲ್ ಕೇಳಿದ್ರೆ ಅವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಹಸಿದವರ ಹೊಟ್ಟೆ ತುಂಬಿಸ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿರ್ಬೋದು, ಅವ್ರದ್ದು ಯಾರ್ದು ಕೂಡ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ. ಹೀಗಾಗಿ ಇದು ಹೇಳಿ ಕೇಳಿ ಪೌರಾಳಿಕ ಸಚಿವರ ತವರವರು ಇಂದಿರಾ ಕ್ಯಾಂಟೀನ್ ಎಲ್ಲ ಪೌರಾಳಿಕ ಇಲಾಖೆಗೆ ಬರ್ತಾವೆ. ಸಚಿವರಾದ್ರೆ ಇದು ನೋಡಲೇಬೇಕು, ಇವರಿಗೇನು ಸರಿಯಾಗಿ ಸಮಯಕ್ಕೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಲೇಬೇಕು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಂಬಳಕ್ಕಾಗಿ ಸಚಿವರ ಮುಂದೆ ಮಹಿಳೆ ಕಣ್ಣೀರು ಹಾಕಿರ್ತಕ್ಕಂಥ ಘಟನೆ ನಡೆದಿದೆ. ತಮ್ಮ ತಿಂಗಳ ಸಂಬಳಕ್ಕೋಸ್ಕರ ಸಚಿವರ ಮುಂದೆ, ದರ್ಶನಾಪುರ ಅವರ ಮುಂದೆ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಸಚಿವೆ ದರ್ಶನಾಪುರ ಅವರ ಮುಂದೆ ಮಹಿಳೆ ಗೋಳಾಟ. ಗ್ರಾಮ ಸ್ವಚ್ಛತಾ ವಾಹನದ ಚಾಲಕಿ ಅನುರಾಧ ಕಣ್ಣೀರು ಹಾಕಿದ್ದಾರೆ. ಪಾಪ ಅವ್ರೇನು ಬೇರೆ ಏನು ಕೇಳ್ತಾ ಇಲ್ಲ, ಅವ್ರು ಕೆಲಸ ಮಾಡಿರೋ ಸಂಬಳ ಕೇಳ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಎಲ್ಲರಿಗೂ ಉತ್ತಮವಾದ ಧನ್ಯವಾದ.